ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ, ಸೊ ನಾವು ಹೊರಗಡೆ ಹೊರಟ್ವಿ ತಿಂಡಿ ಮಾಡೋಣ ಅಂತ. ಸೊ ಇವಾಗ ಹಾಗೆ ಹೋಗ್ತಾ ಇರಬೇಕಿದ್ರೆ ಎಳ್ನೀರು ನೋಡಿದ್ವಿ. ಕೆಂದಾಳೆ 2 ತಗೊಂಡು ಕುಡಿದ್ವಿ. ಚೆನ್ನಾಗಿತ್ತು, ನೀರು ಸ್ವೀಟ್ ಆಗಿತ್ತು. ಈ ಬಿಸಿಲಿಗೆ ಚೆನ್ನಾಗಾಗುತ್ತೆ ಕುಡಿಯೋಕ್ಕೆ. 11 ಗಂಟೆ ಒಳಗಡೆ ನಾವು ಎಳ್ನೀರು ಕುಡಿಬೇಕು. ಹಾಗೆ ನಾವು ಎಳ್ನೀರು ಕುಡ್ದಾದ್ಮೇಲೆ ಹೊರಗಡೆ ಹೋಗ್ತಾ ಇರಬೇಕಿದ್ರೆ ಅಲ್ಲೊಂದು ಪಾರ್ಕ್ ನೋಡಿದ್ವಿ. ಅಲ್ಲಿ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಹಾಗೆ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಏನು ಅಂತ ನೋಡುವ ಅಂತ ಹೇಳ್ಬಿಟ್ಟು ಒಳಗಡೆ ಹೋದ್ವಿ. ಇಲ್ಲಿ ಪಾರ್ಕಲ್ಲೆಲ್ಲ ಜನ ಇದ್ದಾರೆ ಆಲ್ರೆಡಿ. ಇಲ್ಲಿ ಹತ್ತಿರದ ಅಪಾರ್ಟ್ಮೆಂಟ್ ಅವರೆಲ್ಲ ಇದ್ದರು. ಸೀನಿಯರ್ ಸಿಟಿಸನ್ಸ್ ಕೂಡ ತುಂಬ ಜನ ಇದ್ದರು. ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡುವ ಬನ್ನಿ. ಇಲ್ಲಿ ಎಲ್ಲ ಫೋಟೋಶೂಟ್ ಮಾಡ್ತಾ ಇದ್ರು. ಎಲ್ಲರಿಗೂ ಒಂದು ಖುಷಿ ಅಲ್ವಾ. ಹಾಗೆ ಇಲ್ಲಿ ಸಿಂಗರ್ಸ್ ಎಲ್ಲ ಹಾಡು ಹೇಳ್ತಾ ಇದ್ರು. ಹೆಂಗೆ ಹಾಡು ಹೇಳ್ತಾರೆ ಅಂತ ನೋಡೋಣ ಬನ್ನಿ. ಇವರು ಆರ್ಟಿಸ್ಟ್ ಇದ್ದಾರೆ. ಇವ್ರನ್ನ ನೋಡಿ, ಇವರು ಸೇಮ್ ರಾಜ್ಕುಮಾರ್ ಅವ್ರ ಥರನೇ ಇದ್ದಾರೆ. ಇವರ ಮ್ಯಾನರಿಸಮ್ ಎಲ್ಲ ನೋಡಬೇಕು. ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇದ್ರು. ತುಂಬ ಖುಷಿಯಾಯಿತು ನೋಡಿ ಯಾವ ಥರ ಹಾಡು ಹೇಳ್ತಾರೆ ಅಂತ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಇವರು ಸಾಂಗನ್ನು ಕೇಳಿಕೊಂಡು. 5 ನಿಮಿಷಕ್ಕೆ ಹೋಗಿ ಬರುವ ಅಂತ ಹೇಳಿಬಿಟ್ಟು ನಾವು ಹೋಗಿರೋದು. ಆದರೆ ಇವರ ಹಾಡು ಕೇಳ್ತಾ ಕೇಳ್ತಾ 1 ಗಂಟೆ ಹೇಗಾಯಿತು ಅಂತಲೇ ಗೊತ್ತಿಲ್ಲ. ಸೊ ಇದನ್ನು ನಾವು ಕೇಳ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ಅವರ ಸಾಂಗನ್ನು ಕೇಳಿಕೊಂಡು ಇಲ್ಲಿ ಜಿಮ್ಮಿದು ಎಕ್ವಿಪ್ಮೆಂಟ್ಸ್ ಎಲ್ಲ ಇತ್ತಲ್ಲ, ಸೊ ಇಲ್ಲಾದರೂ ವರ್ಕೌಟ್ ಮಾಡುವ ಅಂತ ಹೇಳ್ಬಿಟ್ಟು ಸುಮ್ಮನೆ ಎಕ್ಸಸೈಸ್ ಮಾಡ್ತಾ ಇದ್ವಿ. ನೋಡಿ ಅದರಷ್ಟಕ್ಕೆ ತಿರುಗ್ತಾ ಇದೆ. ಆಮೇಲೆ ಇಲ್ಲಿ ಗೆಸ್ಟ್ಗಳೆಲ್ಲ ಬಂದಿದ್ದರು. ಅವರಿಲ್ಲಿ ಧ್ವಜಾರೋಹಣ ಮಾಡಿದರು. ನಾವು ಎಲ್ಲರೂ ಸೇರಿ ರಾಷ್ಟ್ರಗೀತೆ ಮತ್ತು ನಾಡಗೀತೆಯನ್ನು ಹಾಡು ಹೇಳಿದ್ವಿ. ನಮಗೆ ಅದನ್ನು ಹಾಡು ಹೇಳಬೇಕಿದ್ರೆ ನಮ್ಮ ಶಾಲಾ ದಿನಗಳು ನೆನಪಾಯಿತು. ನನಗಂತೂ ತುಂಬ ಖುಷಿ ಆಯಿತು. ತುಂಬ ಇನ್ನರ್ ಪೀಸ್ ಸಿಕ್ಕಿತು. ಅಂದರೆ ನಾವು ಇದೆಲ್ಲ ಸ್ಕೂಲ್ ಡೇಸಲ್ಲೇ ಮಾಡ್ತಿದ್ವಿ. ಒಮ್ಮೆ ನಾವು ಶಾಲೆಗೆ ಹೋಗಿ ಬಂದಷ್ಟು ನಮಗೆ ಖುಷಿ ಆಯಿತು. ತಿಂಡಿ ಎಲ್ಲ ಇಲ್ಲೇ ಇತ್ತು. ಸೊ ಇಲ್ಲೇ ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ಮಟನ್ ತರೋಕ್ಕೆ ಅಂತ ಹೋದ್ವಿ. ಸೊ ಮಟನಲ್ಲೇ ನೋಡಬೇಕಿದ್ರೆ ದೊಡ್ಡ ಕ್ಯೂ ಇತ್ತು. ಇಲ್ಲಿ ಯಾವಾಗಲೂ ಹೀಗೇ ತುಂಬ ರಶ್ ಇರುತ್ತೆ. ಫ್ರೆಶ್ ಸಿಗುತ್ತೆ ಮಟನ್. ಸೊ ಇಲ್ಲಿಂದ ನಾವು ಮಟನ್ ತೊಗೊಂಡು ಬಂದು ಮಟನ್ ಸಾರು ಮಾಡಿದ್ವಿ. ಸೊ ಅದರ ನಾವು ಡೀಟೇಲ್ಡ್ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೆ. ಸೊ ಅದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.